ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ತೇನ ತಸ್ಮೈ ಶ್ರೀ ಗುರವೇ ನಮಃ. ಇದು ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ವಸ್ತುಗಳು ಇದೆಲ್ಲ ಕರ್ಮದಿಂದ ಬರುವಂಥವು. ಪರಬ್ರಹ್ಮ ವಸ್ತು, ಪರಬ್ರಹ್ಮ ತತ್ವ ನನಗೆ ಬೇಕಾಗಿರೋದು ಅದು ಕರ್ಮದಿಂದ ಅಕೃತೇನ, ಅದು ಅಕೃತ, ಅದು ಕೃತದಿಂದ ಬರುವುದಿಲ್ಲ. ಆವಾಗೇನು ಮಾಡ್ತಾನೆ? ತದ್ವಿಜ್ಞಾನಾರ್ಥಂ, ಅದನ್ನು ಹುಡುಕೊಂಡವನು ಸಮಿತ್ಪಾಣಿ ಕೈಲಿ ಸಮಿದೆ ಹಿಡ್ಕೊಂಡು ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಉಪನಿಷತ್ತು ಯಾಕೆ ಬೇಕು, ಗುರು ಬೇಕು ಅಂತ ನೋಡಿ ಇವಾಗ ಗೊತ್ತಾಗಿದೆ. ಗುರುವನ್ನು ಹುಡ್ಕೊಂಡು ಹೋಗ್ತಾನೆ ಸಮಿತ್ಪಾಣಿ ಇಟ್ಕೊಂಡು. ನಾನು ನಿಮಗೆ ಉಪನಿಷತ್ತು ಕೊಟ್ಟು ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ನಾವು ಅದನ್ನು ವಿವರ ಮಾಡಿ ಹೇಳಿದಾಗ ನಿಮಗೆ ಅರ್ಥ ಆಗೋ ರೀತಿಯೇ ಬೇರೆ ಇರುತ್ತೆ. ಸೊ ಇದರ ಉಪನಿಷತ್ತಲ್ಲಿ ಇರಬೇಕಾದ ವಿಶೇಷವಾದ ಒಂದು ಕ್ರಿಯೆ. ಸೊ ಸಗುರುವೇಮಾಭಿಗಚ್ಚೇತ್, ಸಗುರುವನ್ನು ಸದ್ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಎಂತಹ ಗುರು? ಶ್ರೋತ್ರಿಯಂ, ವೇದಗಳನ್ನು ತಿಳಿದಿರುವಂಥವನು, ಪರಬ್ರಹ್ಮ ತತ್ವವನ್ನು ತಿಳಿದಿರುವಂಥವನು. ಅಷ್ಟೇ ಅಲ್ಲ, ಬ್ರಹ್ಮನಿಷ್ಠಂ, ಏನು ತಿಳಿದುಕೊಂಡಿದ್ದಾನೆ ಅದರಲ್ಲೇ ನಿಷ್ಠನಾಗಿರುವವನು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅಂತಹ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ. ಸೊ ಈ ರೀತಿ ಹುಡುಕಿಕೊಂಡು ಹೋದಾಗ ಅಲ್ಲಿ ಗುರು ಶಿಷ್ಯರಿಗೆ ಎಲ್ಲ ಉಪನಿಷತ್ತುಗಳಲ್ಲೂ ಆಂಗಿರಸ, ಶೌನಕ ಇದೆಲ್ಲ ಬರುತ್ತೆ, ಕಥೆಗಳೆಲ್ಲ ಬರುತ್ತೆ. ಉಪನಿಷತ್ತುಗಳೆಲ್ಲ ಈ ರೀತಿ ಆಗ್ತದೆ. ಸೊ ಉಪನಿಷತ್ತಿನ ಮಹತ್ವ ಇಷ್ಟು. ಸೊ ನಾನು ಕರ್ಮದಿಂದ ಪಡಿತೀನಿ, ನಾನು ಯಜ್ಞ ಮಾಡಿದ್ದೀನಿ, ಯಾಗ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ, ದೇವಸ್ಥಾನ ಕಟ್ಸಿದ್ದೀನಿ. ಇದೆಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ತಿರುಪತಿಗೆ 10 ಸರಿ ಹೋಗಿದ್ದೀನಿ, ನಡ್ಕೊಂಡು 3 ಸರಿ ಹೋಗಿದ್ದೀನಿ, ಅಯ್ಯಪ್ಪನಿಗೆ ಹೋಗಿದ್ದೀನಿ, ಕಾಶಿಗೆ 4 ಸರಿ ಹೋಗಿದ್ದೀನಿ. ಇದೆಲ್ಲ ಏನು? ಎಲ್ಲ ಹೋಗಿದ್ದೀನಿ. ಏನು ಹೋಗಿದ್ದೀನಿ? ಯಾರು? ಯಾಕೆ ಹೋಗಿರೋದು? ಯಜ್ಞ, ದಾನ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಅಲ್ಲಿ ಡೊನೇಷನ್, ಇಲ್ಲಿ ಡೊನೇಷನ್ನು ಅಲ್ಲ, ಯಾವುದು ತಪ್ಪಲ್ಲ. ಅವರವರ ಲೆವೆಲಲ್ಲಿ, ಆಯಾ ಮಟ್ಟದಲ್ಲಿ ಪ್ರಪಂಚ ಹಾಗೆ ಇದೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಅಧ್ಯಾತ್ಮಕ್ಕೆ ಬಂದಾಗ ಇದನ್ನು ನಾವು ನೋಡುವ ರೀತಿ ಬೇರೆ ಇರ್ತದೆ. ಯಜ್ಞ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಅಷ್ಟು ಮಾಡಿದ್ದೀನಿ. ಎಷ್ಟಂತ ಮಾಡ್ತೀರಾ? ಎಷ್ಟು ದಾನ ಮಾಡ್ತೀರಾ? ಎಷ್ಟು ತ್ಯಾಗ ಮಾಡ್ತೀರಾ? ನಮ್ಮ ಸತ್ಯನಾರಾಯಣ ಶಾಸ್ತ್ರಿಗಳು ಹೇಳ್ತಾರೆ, ವೈ ಶುಡ್ ಯು ವಾಟರ್ ಇನ್ ಟು ದ ಫಾರೆಸ್ಟ್? ವೈ ಶುಡ್ ಯು ವಾಟರ್ ಇನ್ ಟು ದ ಫಾರೆಸ್ಟ್? ಸಾಧ್ಯ ಇದೆಯಾ? ವಾಟರ್ಗಿಂತ ಅವ್ರು ಕಾಡಿಗೆ ನೀರು ಹಾಕ್ತೀರಾ? ಮತ್ತು ನೀವು ಮಾಡೋದೇನು? ಟೂ ಫುಲಿಶ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಗ್ಸ್ ಆರ್ ಈಸಿ. ನಾನು ಕಾಶಿಗೆ ಹೋಗಿ ಬಂದುಬಿಟ್ಟೆ, ನಾನು ತಿರುಪತಿಗೆ ಹೋಗಿ ಬಂದುಬಿಟ್ಟೆ, ನಾನು ಅಲ್ಲೋಗಿ ಬಂದುಬಿಟ್ಟೆ. ಟೂ ಫೂಲಿಶ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಗ್ಸ್ ಆರ್ ಈಸಿ. ನಮಗೆ ನಾವೇ ಮೋಸ ಮಾಡಿಕೊಳ್ಳೋದು. ಕಗ್ಗ ಹೇಳುತ್ತೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಲೋಕವನ್ನೆನ್ನುತ್ತಿಹ ಸಖನೆ, ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ನೇಮ್, ಫೇಮ್, ರೆಕಗ್ನಿಷನ್ ಇದೆಲ್ಲ ಬೇಕು ನಮಗೆ, ಹೌದಲ್ವ? ಧರ್ಮ ಮಾರ್ಗದಲ್ಲಿ ಹೋಗೋರಿಗೆ ಇದೆಲ್ಲ ಬೇಕು. ಎಲ್ಲಿ ಧರ್ಮ? ನಿನ್ನುದ್ಧಾರ ಎಷ್ಟಾಯಿತು ಅಂದರೆ, ನೀನೆಷ್ಟಪ್ಪ ಉದ್ಧಾರ ಆಗಿದೆಯಾ? ನಿನ್ನ ಮೆಚುರಿಟಿ ಸ್ಟೇಟ್ ಎಷ್ಟು ಬಂದಿದೆ? ಸೊ ನಮ್ಮ ಆಲೋಚನೆಗಳಿಗೆ ಹೊಸ ತಿರುವು ಬರಬೇಕು. ಸೊ ನಾನು ಹಾಗೆ ಮಾಡಿದ್ದೀನಿ, ಯಾರೇ ಕೇಳಲಿ ನಾನು ಹೀಗೆ ಮಾಡಿದ್ದೀನಿ, ನಮ್ಮಲ್ಲಿ ಆ ದೇವರಿದ್ದಾರೆ, ನಮ್ಮಲ್ಲಿ ಇಷ್ಟು ಪಾರಾಯಣ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಅಷ್ಟು ಮಾಡಿದ್ದಾರೆ. ಎಷ್ಟು ಮಾಡಿ ಏನು ಮಾಡ್ತಿದ್ದೀರಿ? ಯಾರಿಗೆ ಮೋಸ ಮಾಡ್ತಿದ್ದೀರಿ? ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ, ಕಾಲಾತಿವಾಹನಾಯ ಏವ ವಿನೋದಾಯ. ಒಬ್ಬ ಜ್ಞಾನಿಗೆ
ಒಬ್ಬ ತಿಳ್ಕೊಂಡಿರೋನಿಗೆ ನಿಮ್ಮ ಯಜ್ಞ ಯಾಗ ಇದೆಲ್ಲ ಜಸ್ಟ್ ಟೈಮ್ ಪಾಸ್, ಜಸ್ಟ್ ಕಿಲ್ ಟೈಮ್, ಅಷ್ಟೇ ಅದರ ಬೆಲೆ. ನಿಮ್ಮ ಭೂಲೋಕ, ಭುವರ್ಲೋಕ, ಸ್ವರ್ಲೋಕ ಅದೆಲ್ಲ ಇಟ್ಕೊಳ್ಳಿ, ಅದೆಲ್ಲ ಪುರಾಣದಲ್ಲಿ ಬಂದಿದೆ. ಅದು ಅವರವರಿಗೆ ಬಿಟ್ಬಿಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬರಲಿ, ಸಂತೋಷ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ. ಅಧ್ಯಾತ್ಮಕ್ಕೆ ಬಂದರೆ ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ. ನಿಮ್ಮ ಎಷ್ಟು ದೊಡ್ಡದು ತಪಸ್ಸು, ಯಜ್ಞ ಇದೆಲ್ಲ ಏನಂದರೆ ಕಾಲಾತಿವಾಹನಾಯ, ಫಾರ್ ಟೈಮ್ ಕಿಲ್ಲಿಂಗ್ ಆಪ್ರೇಷನ್. ಒಬ್ಬ ಜ್ಞಾನಿಯಾದವನು, ಒಬ್ಬ ಜೀವನ್ಮುಕ್ತನಾದವನು ಸುಮ್ಮನೆ ಇರ್ತಾನೆ, ಸುಮ್ಮನೆ ಕೆಲಸ ಮಾಡಲಿ, ಕೆಲಸ ಮಾಡದೆ ಹೋಗಲಿ, ಸುಮ್ಮನೆ ಇರ್ತಾನೆ. ಒಂದು ಮಟ್ಟದವರೆಗೆ ನೀವು ಹೇಳೋದೆಲ್ಲ ಸರಿ. ಉಪನಿಷತ್ತು ಲೆವೆಲಿಗೆ ಬಂದರೆ ಅಕೃತಾಕೃತೇನ ಪರಬ್ರಹ್ಮ ತತ್ವ ಕರ್ಮದಿಂದ ಬರುವುದಿಲ್ಲ. ಮತ್ತೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಕರ್ಮದಿಂದ ಬರೋದಿಲ್ಲ ಅಂದರೆ ಏನು ಮಾಡಬೇಕು? ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ಗುರುಗಳ ಹತ್ರ ಹೋಗ್ಬೇಕು. ನನ್ನತನವನ್ನು ನಾನು ಕಳ್ಕೊಳ್ಬೇಕು. ಹೌದಾ? ನನ್ನತನವನ್ನು ನಾನು ಕಳ್ಕೊಂಡ್ರೆ ನನಗೆ ಗುರು ಸಿಗ್ತಾರೆ, ಅಲ್ಲಿವರೆಗೆ ಗುರು ಸಿಗೋದಿಲ್ಲ. ಸೊ ಇದು ಪೀಠಿಕೆ, ಇದು ಒಂದು ಇಂಟ್ರೊಡಕ್ಷನ್. ಸೊ ಏನಾದ್ರು ಡೌಟ್ ಇದ್ದರೆ ಇಲ್ಲಿ ಕೇಳಿ. ಇದುವರೆಗೆ ಮಾತಾಡಿರೋದ್ರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಿ. ಮುಂದಕ್ಕೆ ಉಪನಿಷತ್ತಿಗೆ ಹೋಗಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಕರ್ಮಯೋಗದ ಮೂಲಕ ಅಂದರೆ ನಿಷ್ಕಾಮ ಕರ್ಮ, ನಿಸ್ವಾರ್ಥತೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಸಮತ್ವಕೊಂಡು ಮಾಡಿಕೊಂಡು ನೀನು ಆಮೇಲೆ ಬರಬೇಕು ಜ್ಞಾನಕ್ಕೆ ಬರಬೇಕು. ಹೌದು, ಸಂತೋಷ. ಈಗ ಯಜ್ಞ ಯಾಗಾದಿಗಳು, ಪೂಜೆ ಇವೆಲ್ಲ ಏನು ಮಾಡೋದು? ನಾನು ಕೂಡ ನಿಷ್ಕಾಮ. ಹೌದು, ನಾನು ಕೂಡ ಬೆಳಿಗ್ಗೆ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ನಾನು ನಮ್ಮ ಮನೇಲಿ ಸಾಲಿಗ್ರಾಮ ಇದೆ, ಬೆಳಿಗ್ಗೆ ನಮ್ಮ ತಂದೆಯವರಿಲ್ಲ, ಲಾಸ್ಟ್ ಹೋದ ವರ್ಷ ತೀರೋದ್ರು. ಬೆಳಿಗ್ಗೆ 1 ಅವರ್ ಪೂಜೆ ಆಗುತ್ತೆ, ಅಭಿಷೇಕ ಎಲ್ಲ ಮಾಡ್ಕೊಂಡು ಬರ್ತೀನಿ. ನಾನು ಮಾಡುವಾಗ ನಾನು ಅದನ್ನು ನೋಡುವ ರೀತಿ ಬೇರೆ ಇರ್ತದೆ. ಸಾಲಿಗ್ರಾಮ ಇದೆ, ನಮ್ಮಪ್ಪ ಮಾಡ್ತಾಯಿದ್ರು ನಾನು. ಇದ್ರ ಹಿಂದೆ ಏನಿದೆ? ಅಕ್ಷರ ಬ್ರಹ್ಮ ಇದೆ, ಪುರುಷ ತತ್ವ ಇದೆ. ಯಾರು ಮಾಡ್ತಾ ಇದ್ದಾರೆ? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ತಿಜಾ ಪೂಜಾ. ಆಮೇಲೆ ಕೊನೆಗೆ ಹೇಳ್ತೀನಿ, ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಇಲ್ಲ. ನಾನು ಮಾಡೋದಕ್ಕೆ ಪುನರ್ಜನ್ಮ ಬೇಡ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ. ನಮಸ್ತಸ್ಮೈ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ. ಎಲ್ಲ ಹೇಳುವಾಗಲೂ ಪುನರ್ಜನ್ಮ ಇಲ್ಲ 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 ಮಾಡಿ ಮನಸ್ಸಲ್ಲಿ ಏನಿದೆ? ಒಳ್ಳೆ ಜನ್ಮ ಬರಬೇಕು, ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು. ಕರ್ಮ ನೋಡಿ ಈಗ ಬಂತು. ಕರ್ಮ ಮಾಡಿದವರು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬರಬೇಕು, ಹುಟ್ಟಿ ಬರ್ತಾರೆ. ಅಲ್ಲಿ ಹೇಳೋದೇನೋ ಪುನರ್ಜನ್ಮನ ವಿದ್ಯತೆ. ಹಾಗಾದರೆ ಹೇಗೆ ಲಿಂಕ್ ಮಾಡೋದು? ಕಗ್ಗಕ್ಕೆ ಬನ್ನಿ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಲಕ್ಷ್ಯ ತಪ್ಪದೆ, ಗುರಿ ಅಲ್ಲಿ. ಸಾಮಾನ್ಯ ಧರ್ಮಗಳನ್ನು ಮಾಡು, ಮೋಕ್ಷ ಸ್ವತಃ ಸಿದ್ಧ. ನೀವು ನಾನು ಪೂಜೆ ಮಾಡುವಾಗ ನಾನು ಫುಲ್ಲು ಅಲ್ಲಿಲ್ಲ, ನಾನಲ್ಲಿಲ್ಲ. ಸ್ವತಃ ಅದು ಮೋಕ್ಷ. ಸತ್ತ ಮೇಲೆ ಬರೋ ಮೋಕ್ಷ ಅಲ್ಲ. ಶಂಕರಾಚಾರ್ಯರು ಜೀವನ್ಮುಕ್ತಿ ಅಂತ ಜಾಸ್ತಿ ಒತ್ತು ಕೊಡ್ತಾರೆ, ಗೊತ್ತಾ? ಹೋಗಿ ಬರೋದು ಒಪ್ಕೊಳ್ತಾರೆ ಅವರು. ಹೋಗಿ ಇನ್ನೊಂದು ಜನ್ಮ, ಪುನರಪಿ ಜನ್ಮ, ಅದು ಅವರೇ ಹೇಳಿರೋದು. ಪುನರಪಿ ಜನನಿ ಜಠರೇಶೇನ ಬರ್ತಾರೆ, ಆ ಸ್ಟೇಜಸ್ ಎಲ್ಲ. ಆದರೆ ಮೋಕ್ಷ ಅಷ್ಟು ತೀವ್ರವಾಗಿ ಬಂದರೆ ಅದು ಜೀವನ್ಮುಕ್ತಿ ಈವಾಗಲೇ ಸಾಧ್ಯ ಇದೆ. ಕಗ್ಗ ನೋಡಿ ಏನು ಹೇಳುತ್ತೆ? ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ.
ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನಾನು ಒಬ್ಬ ಗಂಡ ಅಥವಾ ನಾನೊಬ್ಬ ತಂದೆ, ನಾನೊಬ್ಬ ಮಗ, ಏನೋ ಒಂದು ನಾನು ಆ ರೋಲ್ ಅದನ್ನು ನಾನು ಸಮರ್ಪಕವಾಗಿ ನಾನು ಮಾಡುವಂಥದ್ದು. ಕೆಲವರಿಗೆ ಅದರಿಂದ ತೊಂದರೆ ಆಗ್ಬೋದು, ಕೆಲವರಿಗೆ ಒಳ್ಳೆಯದಾಗ್ಬೋದು, ಅದು ನನಗೆ ಗೊತ್ತಿಲ್ಲ. ನನ್ನ ಮಟ್ಟದಲ್ಲಿ ನನಗೇನು ಸರಿ ತೋಚುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ನನ್ನ ಮನಸ್ಸು ತಳಮಳಕ್ಕೆ ಒಳಗಾಗದೇ ಇರೋ ರೀತಿ ನಾನು ಮಾಡ್ಕೊಳ್ಳೋದು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದಾಗ ವಾಲಂಟಿಯರಾಗಿ ಚಿನ್ನ 30 ವರ್ಷ ಚಿನ್ನ ಕೆಲಸ ಮಾಡ್ತಾರೆ. ನನಗೆ